ಓಂ ಶ್ರೀ ರಾಘವೇಂದ್ರಾಯ ನಮಃ. ವೀಕ್ಷಕರೇ, ನಾವೀಗ ನೋಡುತ್ತಿರುವ ಸುಕ್ಷೇತ್ರ ಪುಣ್ಯಕ್ಷೇತ್ರ ಶ್ರೀ 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 ರಾಘವೇಂದ್ರ ಮಹಾತ್ಮ ಸ್ವಾಮಿಗಳ ಪುಣ್ಯಕ್ಷೇತ್ರ ಸನ್ನಿದೇವಿಗೆ ಬಂದು ತಲುಪಿದ್ದೇವೆ. ಈ ಸುಂದರವಾದ ದೃಶ್ಯವನ್ನು ಕಣ್ತುಂಬಿಕೊಂಡು ಧ್ಯಾನದಲ್ಲಿ ಮಗ್ನವಾಗುತ್ತಾ ಪುಣ್ಯಕ್ಷೇತ್ರದಲ್ಲಿ ತಲ್ಲೀನಾಗದೇ ಒಂದು ಪುಣ್ಯದ ಕೆಲಸ. ಶ್ರೀ ಕ್ಷೇತ್ರ ಶ್ರೀ ಸುಬ್ರಹ್ಮಣ್ಯವು ಎಷ್ಟೊಂದು ಪಾಪ ಪುಣ್ಯವನ್ನು ಕಳೆಯುತ್ತೆ, ಹಾಗೆ ನಂಬಿಕೆಯು ರಾಘವೇಂದ್ರ ಸ್ವಾಮಿಯ ಕ್ಷೇತ್ರದಲ್ಲಿಯೂ ಕೂಡ ತುಂಬ ಪಾಪ ಕರ್ಮಗಳು ತೊಳೆಯುತ್ತವೆ ಎಂದು ನಂಬಿಕೆ ಇದೆ. ಈ ಕ್ಷೇತ್ರವು ಶ್ರೀ ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿ ಇರುವುದ ಕಾರಣಕ್ಕಾಗಿ ಅತ್ಯಂತ ಪ್ರಭಾವಿ ಶಕ್ತಿಪೀಠದಲ್ಲಿ ಇದು ಒಂದಾಗಿದೆ. ತಾವೆಲ್ಲರೂ ಈ ಶ್ರೀ ಕ್ಷೇತ್ರಕ್ಕೆ ಬಂದು ತಮ್ಮ ಎಲ್ಲ ಕರ್ಮಗಳನ್ನು ತೊಳೆದುಕೊಂಡು ಜೀವನದಲ್ಲಿ ಒಳ್ಳೆಯ ಮಾರ್ಗದತ್ತ ಹೋಗಲು ಇದೊಂದು ಸದುದ್ದೇಶ ಅವಕಾಶವಾಗಿದೆ. ಎಲ್ಲ ಸಮಸ್ತ ಕರ್ನಾಟಕದ ಭಕ್ತಾದಿಗಳೇ ಈ ಒಂದು ಕ್ಷೇತ್ರದಲ್ಲಿ ಬಂದು ತಲ್ಲೀನನಾಗುವುದೇ ಒಂದು ಪುಣ್ಯದ ಕೆಲಸ. ಇಲ್ಲಿ ಬಂದು ಭಕ್ತಿಯಿಂದ ಬೇಡಿಕೊಂಡಾಗ ಶ್ರೀರಾಯರು ಯಾರು ಮೋಸ ಮಾಡಿದರೂ ಕೂಡ ರಾಯರು ಕೈ ಬಿಡುವುದಿಲ್ಲ ಎಂಬ ನಂಬಿಕೆಯೂ ಇದೆ. ಹಾಗೆ ಈ ಪುಣ್ಯಕ್ಷೇತ್ರವು ಎಷ್ಟೋ ವರ್ಷಗಳಿಂದ ನೂರಾರು ಭಕ್ತರ ರೋಗ ರುಜಿನ ಕಷ್ಟ ಪಾಪ ಪುಣ್ಯ ಕರ್ಮಗಳನ್ನು ತೊಳೆದು ಅತ್ಯಂತ ಉನ್ನತ ಹುದ್ದೆಗಳನ್ನಾಗಲಿ ಕೆಲಸಗಳನ್ನಾಗಲಿ ಕ್ಷೇತ್ರಗಳನ್ನಾಗಲಿ ಮತ್ತು ಉನ್ನತಿಯನ್ನಾಗಲಿ ಅಭಿವೃದ್ಧಿಯತ್ತ ಜನರು ಸಾಗುತ್ತಾರೆ ಎಂದು ಅತ್ಯಂತ ನಂಬಿಕೆಯಾದ ಇದೊಂದು ಉನ್ನತ ಸ್ಥಳವಾಗಿದೆ. ಭಕ್ತರೇ, ನಾನು ಹೇಳುವುದಿಷ್ಟೇ, ಆದ ಒಂದು ಬಿಡುವಿನ ಸಮಯದಲ್ಲಿ ನಿಮ್ಮ ಕುಟುಂಬದ ಜೊತೆ ಬಂದು ತಂಗಿ ಧ್ಯಾನದಲ್ಲಿ ಮುಳುಗಿ ಬೇಕಾಗಿ ವಿನಂತಿ. ಈ ಕ್ಷೇತ್ರಕ್ಕೆ ಬರುವುದು ಒಂದು ಪುಣ್ಯದ ಕೆಲಸ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ.